ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ಇನ್ನೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೆತಕ್ಕಂತಹ ಈ ಬೃಹತ್ ಬೈಕ್ ರ್ಯಾಲಿ ಇವತ್ತು 7 ಗಂಟೆ ಗೋವಾ ವ್ಯವಸ್ಥೆಯಿಂದ ಪ್ರಾರಂಭ ಆದಂತಹ ಬೈಕ್ ರ್ಯಾಲಿ ಕೊನೆಗೆ ಲಿಂಗರಾಜ್ ಕಾಲೇಜಿಗೆ ಮುಕ್ತಾಯ ಆಗ್ತದೆ. ಬರುವಂತಹ 4ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿ ಬಹಳ ದೊಡ್ಡ ಬಸವ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲ ಲಿಂಗಾಯತ ಸಮಾಜದ ಅಸ್ಮಿತೆಯ ಪ್ರಶ್ನೆಯನ್ನು ಪ್ರದರ್ಶಿಸುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಣಿಯಾಗ್ತಾ ಇದ್ದೇವೆ. ನಾಡಿನ ಎಲ್ಲ ಮಠಾಧೀಶರು, ಎಲ್ಲ ಬಸವಪರ ಸಂಘಟನೆಗಳು ಇದರ ಸಹಮತದಿಂದ ಎಲ್ಲ ಸರ್ವ ಜನಾಂಗದ ಸರ್ವ ಸಮಾಜದ ಶರಣರನ್ನು ಕೊಡುವುದು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಒಂದು ಜಾತಿನ ಇಟ್ಕೊಂಡು ಇರ್ತಕ್ಕಂಥ ಧರ್ಮ ಅಲ್ಲ ಇದು. ಎಲ್ಲ ಈ ನಾಡಿನ ಯಾರು ಬೇಕಾದ್ರೂ ಇದನ್ನು ಸ್ವೀಕಾರ ಮಾಡಬಹುದು. ಇದರಲ್ಲಿ ಒಂದೇ ಅಹಿಂಸೆಯಿಂದ, ದ್ವೇಷದಿಂದ, ಅಸೂಯೆಯಿಂದ ಒಬ್ಬರನ್ನ ಎಲ್ಲರನ್ನು ಬಿಟ್ಟು ಪ್ರೀತಿಸುವಂಥ ಒಂದು ಧರ್ಮ ಅಂತ ಹೇಳ್ಬೋದು. ಒಂದೇ ಅದರಿಂದ ಇದನ್ನು ನೋಡಿ, ಹಿಂದೂ ಧರ್ಮನ ನಮ್ಮ ಅಂಬೇಡ್ಕರ್ ಅವರು ಅದರಲ್ಲೂ ಸಮಾಧಾನ ಆಗದಲ್ಲೇ ಬೌದ್ಧ ಧರ್ಮಕ್ಕೆ ಬಂದಂಥವ್ರು. ಕೆಲಸ ಈ ರ್ಯಾಲಿ ಮುಖಾಂತರ ಆಗ್ತಾ ಇದೆ. ಈ ಸರ್ಕಾರ ಆಗಲಿ, ಖಾಸಗಿಯವರಾಗಲಿ ಯಾರು ಮಾಡಿದ್ರು ಬಸವ ಜಯಂತಿ ಅದನ್ನ ಸ್ವಾಗತ ನಾವು ಮಾಡ್ತೀವಿ. ಮತ್ತು ಬಸವ ಜಯಂತಿ ಆಚರಣೆ ಮಾಡುವ ಮುಖಾಂತರ ಶರಣರ ಏನೊಂದು ವಚನಗಳ ಮುಖಾಂತರ ಸಂದೇಶ ಇದೆ ಅದನ್ನ ಸಮಾಜಕ್ಕೆ ತಿಳಿಸುವಂಥದ್ದು ಮತ್ತು ಸಮಾಜದಲ್ಲಿ ಪರಿವರ್ತನೆ ತರುವಂಥದ್ದು. ಬಸವಣ್ಣವರು ಏನು ಸಮಾನತೆಯ ಬೀಜವನ್ನು ಬಿತ್ತಿದ್ರು ಅದು ನಿಜವಾಗಿ 12ನೇ ಶತಮಾನದ್ದು ಇವತ್ತಿಗೂ ಪ್ರಸ್ತುತ ಇದೆ. ಅಲ್ಪಸಂಖ್ಯಾತ ಏನು ಸಮಾನತೆ ಇರಬೇಕು, ಹೆಣ್ಣು ಗಂಡನಲ್ಲಿ ಅಸ್ಪೃಶ್ಯತೆ ಹೋಗಬೇಕು ಅನ್ನುವಂತ ಏನೊಂದು ಬಹಳ ಮುಖ್ಯವಾದಂತ ಒಂದು ಉದ್ದೇಶ ಇದೆ. ಅದು ಇವತ್ತು ಸಮಾಜಕ್ಕೆ ತಿಳಿಸುವಂತ ಕೆಲಸ ಆಗಬೇಕು. ಸರ್ಕಾರ ಗುರು ಬಸವಣ್ಣವರ ಸಾಂಸ್ಕೃತಿಕ ನಾಯಕನಾಗಿ ಮಾಡೋದಕ್ಕಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಬೆಳಗಾವಿಯಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಆನಂತರ ಬೆಳಗಾವಿಯಲ್ಲಿ ಈ ರಥೋತ್ಸವ ಬಂದಿದ್ದಕ್ಕಾಗಿ ನಾವೆಲ್ಲರೂ ಬಸವಾಭಿಮಾನಿಗಳು, ಜಾತಿ ಮತ ಪಂಥ ಭೇದ ಭಾವ ನಡೆದೆ ಇವನಾರವ ಅಂತ ಬಸವಣ್ಣವರ ವಚನದಂತೆ ನಾವು ಇದನ್ನು ಸ್ವಾಗತ ಮಾಡಿದೆವು. ಇದರ ಮುಂದೆ ಪ್ರಯಾಣ ಹೋಗ್ತಾ ಇದೆ, ನಮಗೆ ಭಾಳ ಖುಷಿಯಾಗಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗೆ ನಡಿ. ವಂದನೆಗಳು.